ಬಂದಲ್ಲ ಸದ್ಯ ಮತ್ತು ಅವನಿಗೆ ಕಾಯೋದು ತಪ್ತು. ಎಲ್ಮಯ ಅದು ಕಾಣಿಸ್ತಾನೆ ಇಲ್ಲ. ಮಂಗ್ನಲ್ ಮಗ ನಾವು ಹಿಂದ್ಗಡೆ ಕಾಣಿಸ್ತಿಲ್ಲ. ನೀವೆಲ್ಲ ಕಳ್ದೋಗ್ಬಿಟ್ರ. ನಾನು ಕೋಟೆ ಹತ್ರ ನಿಲ್ಸೊಂದು ಸ್ನ್ಯಾಪ್ ಹಾಕ್ತಿದ್ದೆ. ನಾವು ಲೈನ ನೋಡ್ಕೊಂಡ್ ಬಂದಿದ್ವಿ, ಗಾಡಿ ಏನಾದ್ರು ಪ್ರಾಬ್ಲಮ್ ಆಗ್ಬಿಡ್ತೇನೋ ಏನೋ ಎತ್ತ ಅಂತ. ಸರಿ ಆಯ್ತು, ಮುಂದ್ಗಡೆ ತೂದೂರಲ್ಲಿ ಇದಾರಂತೆ. ಕಡೆಯಿಂದ ಬರ್ತೇನೆ ಪಚ್ಚಿ ಪಚ್ಚಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಹೊಸನಗರ ಹೋಗ್ತಾ ಇದ್ದೀವಿ. ಮುಂದ್ಗಡೆ ನಮ್ಮ ಬಾಯ್ಸ್ ಫುಲ್ ಪ್ಯಾಕ್ ಆಗಿ ಹೋಗ್ತಾ ಇದ್ದಾರೆ, ಹಿಂದ್ಗಡೆ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಸೊ ಪ್ಲ್ಯಾನ್ ಏನಂತಂದ್ರೆ, ಒನ್ ಆಫ್ ಅವರ್ ಬ್ಯಾಚ್ ಮೆಂಬರ್ದು ಇವತ್ತು ಹೌಸ್ ವಾರ್ಮಿಂಗ್ ಇದೆ ಹೊಸನಗರದಲ್ಲಿ. ಅವ್ರ ಮನೆ ಸುತ್ತ ಕಾಡು ಥರ ಇದೆ, ಕಾಡು ಮಧ್ಯದಲ್ಲಿ ಮನೆ ಇದೆ. ಸೊ ಸಕ್ಕತ್ತಾಗಿರತ್ತೆ. ಸೊ ಅದಕ್ಕೆಲ್ಲ ಬಾಯ್ಸು ಪ್ಲ್ಯಾನ್ ಆಗಿತ್ತು ಈ ವೀಕೆಂಡಿಗೆ ಹೋಗ್ತಾ ಇದ್ದೀವಿ. ಇವಾಗ ಸ್ಮಾಲ್ ಚೇಂಜ್ ಏನಂದರೆ, ನಾವು ರಿಪ್ಪನ್ಪೇಟೆ ರೂಟಲ್ಲಿ ಹೋಗ್ತಿಲ್ಲ, ಆ್ಯಕ್ಚುಲಿ ನಿಟ್ಟೂರು ಅವ್ರದ್ದು ಈ ಕಡೆ. ಅದಕ್ಕೆ ಇನ್ನೂ ಫಾರೆಸ್ಟ್ ರೂಟು ಸಿಂಗಲ್ ರೂಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮುಡುಬಾ ಮೇಲಿಂದ ಹೋಗ್ತಾ ಇದ್ದೀವಿ. ಸಿಟಿ ಮಧ್ಯದಲ್ಲಿ ಹೈವೇ ಥರ ಅಕ್ಕಪಕ್ಕ ವೆಹಿಕಲ್ಸ್ ಇದ್ದು, ಅದಕ್ಕಿಂತ ಜಾಸ್ತಿ ಇದು ಚೆನ್ನಾಗಿರುತ್ತೆ ಈ ಥರ ಸುತ್ತಮುತ್ತ ಫುಲ್ಲು ಗಿಡ ಮರ ಫಾರೆಸ್ಟ್ ರೂಟಲ್ಲಿ ಹೋಗೋದಕ್ಕೆ. ಸೊ ಎಲ್ಲರೂ ಮಾತಾಡಿಕೊಂಡು ಮಸ್ತ್ ಇರುತ್ತೆ ರೈಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ 2 days ಫುಲ್ ಚಿಲ್ ಆ್ಯಂಡ್ ಚಿಲ್ ರೈಡಿಂಗ್ ಅಡ್ವೆಂಚರ್. ಅಲ್ಲಿ ಹೋದ್ಮೇಲೆ ಇವತ್ತು ಅವ್ರ ಮನೇಲೇ ಸ್ಟೇ ಆಗಿ ಮತ್ತೆ ನಾಳೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿ ಬರ್ತೀವಿ. ಸೊ ಎಂಜಾಯ್ ದ ರೈಡ್ ಗೈಸ್. ಹಿಂದೆ ಇದೆ ಇನ್ನೊಂದೆರಡು ಬೈಕ್, ಅವರಿಗೂ ಮುಂದೆ ಬಿಟ್ಟರೆ ಅವ್ರನ್ನ ಚೇಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸ್ಲೋ ಮಾಡ್ರಿ. ಈ ರೂಟಲ್ಲಿ ಬಂದಿದ್ದಕ್ಕೆ ಒಳ್ಳೆ ಗಾಳಿ ಬೀಸ್ತಿದಲ್ಲ. ಒಳ್ಳೆ ಜಾಲಿ ಇದೆ ರೋಡು. ಊರೊಳಗಡೆ ಬಂದ್ವಿ ಈಗ, ಕೋಣಂದೂರು. ಮುಂದ್ಗಡೆ ಲೀಡ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಶಾಂತ್ ಪಚ್ಚಿ ಅವರು. ಸೊ ನೋಡಿ, ಫಸ್ಟ್ ಟೈಮ್ ವ್ಲಾಗಲ್ಲಿ ಬರ್ತಾ ಇರೋದು. ಚೆನ್ನಾಗಿ ನನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ರಾಕೇಶ್. ಯಾರಿಲ್ಲ. We are going with 2 R15, 1 Xpulse and 1 V-Strom today. So far so good. ಎಲ್ಲರೂ ತುಂಬ ಖುಷಿ ಆಗಿದ್ದಾರೆ ನಮ್ಮ ಬಾಯ್ಸು. ಆ್ಯಕ್ಚುಲಿ ನಾನು ಬೀಚ್ ಸೈಡ್ ಹೋಗಿ ಬಂದಾದ್ಮೇಲೆ ಇದೇ ಫಸ್ಟು ರೈಡ್ ಹೋಗ್ತಾರೆ. ಸೊ ಅದಕ್ಕೆ ಎಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ನಾನು ನೋಡೋರು ಅಡ್ಜಸ್ಟ್ ಮಾಡಿಕೊಟ್ಟಿರೋದನ್ನೇ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಯಾಕೋ ರೈಟು? ಹಾಂ 5 ಕಿಲೋಮೀಟ್ರಾ? ಯಾವ ರೂಟ್ ಹಾಕಿದ್ಯಾ ಪಚ್ಚಿ? ಹಾಂ ನಿಟ್ಟೂರು ಅಂತ ಹಾಕ್ರೆ ಒಳಗಡೆ ತೋರಿಸುತ್ತೆ ಅದಕ್ಕೆ. ಹಾಂ ಓಕೆ. ಫುಲ್ಲು ಸ್ಲೋಪ್ ರೋಡ್. ಹೆಂಗಿದೆ ನೋಡಿ ರೋಡು, ಆಗಿಂದ ಒಳ್ಳೆ ಎಕ್ಸಿಬಿಷನ್ ಥರ ಮಜಾ ಬರ್ತಿದೆ. ಗುರುನಾರ್ಜುನ ಭವನ. ಸೊ ಒಂದು ಸ್ವಲ್ಪ ಊರು ದಾಟಿ ಪೂರ್ತಿ ಫಾರೆಸ್ಟ್ ಒಳಗೆ ಬಂದ್ವಿ. ಇವಾಗ ನೋಡಿ ಹೆಂಗಿದೆ ಮಜಾ.
ಈಗ ಇನ್ನೂ ಚೆನ್ನಾಗಿರತ್ತೆ ರೋಡು, ಇನ್ನೂ ಚೆನ್ನಾಗಿರತ್ತೆ ಗಾಡಿ ಹೊಡಿಯೋದಕ್ಕೆ. ನನ್ನ ಮೊಬೈಲ್ ತಗೋ. ಶಂಕರಹಳ್ಳಿ ಇದೆ ಅನ್ಸುತ್ತೆ. ವೈ ಬಾಯ್ಸ್, ವಾಟ್ ಹ್ಯಾಪನ್? ಕರ್ವಲ್ಲಿ ನಮ್ಮ ಹುಡುಗರು ಭಾಳ ಚೆನ್ನಾಗಿ ಲೀನ್ ಮಾಡ್ತಾರೆ. ನಾವು R15 ಲೀನ್ ಮಾಡೋದಕ್ಕೆ, ಅಲ್ಲೊಬ್ರು ನಮ್ಮ ಪ್ರೋ ರೈಡರ್ ಎಕ್ಸ್ಪಲ್ಸ್ ಒಳಗೆ ಲೀನ್ ಮಾಡ್ತಿದಾರೆ ನೋಡಿ. ನೋಡಿ ಮತ್ತೆ ಹಂಗೆ ಹೊಡಿತೇನೆ. ಇಲ್ಲೇ ಒಳಗೆ ಮನೆ ಎರಡು. ಸೊ ಇದೇ ಕಾಡು ಮಧ್ಯ ಅವ್ರ ಮನೆ ಇರೋದು. ಇದೇ ಒಂದು ಸಿಂಗಲ್ ರೋಡ್ ಇರೋದು ಅವ್ರ ಮನೆಗೆ. ಮನೆ ಹತ್ರ ಹೋದ್ಮೇಲೆ ತೋರಿಸ್ತೀನಿ. ಅವರೇ ಅನ್ಸುತ್ತೆ ಜನ ಗ್ರೂಪ್ ರೇಷಕ್ಕೆ ಹೋಗಿ ಬರ್ತಿರೋರು. ಶಿಶಿರ ರಿವರ್ ರಿಟ್ರೀಟ್, ಅವ್ರ ಮನೆ ಹತ್ರನೇ ರಿವರ್ ರಿಟ್ರೀಟ್ ಆಗಿದೆ ನೋಡು. ನಾವು ಹೋದ್ ಸರಿ ಬಂದಾಗಿರ್ಲಿಲ್ಲ ಅದು. ಅಶೋಕ್ ಅವ್ರು ನೋಡಿ ಕಂಗಾಲ್ ಆಗ್ತಿದ್ದಾರೆ, ಹಿಂದ್ಗಡೆಯಿಂದ ಹೇಳ್ತಿದ್ದಾರೆ ಈ ಜಾಗದಲ್ಲಿ ಬಂದು ಮನೆ ಕಟ್ಟಿದಾರ, ಈ ಕಾಡಲ್ಲಿ ಬಂದು ಮನೆ ಕಟ್ಟ್ಯಾರ ಅಂತ. ಮನೆಯಲ್ಲಿ ಕಟ್ಟಿಲ್ಲ, ಅವ್ರು ಚಿಕ್ಕ ವಯಸ್ಸಿಂದ ಇದ್ದಿದ್ದೇ ಇಲ್ಲಿ. ಅದೇ ಇಲ್ಲಿ ಅಲ್ಲ ಆ ಕಡೆನೂ ಮನೆ ಇದೆ ಅದಕ್ಕೆ. ಇಲ್ಲ ಕರೆಕ್ಟ್, ಅದು ಮರ್ತೋಗ್ಬಿಟ್ಟಿದೆ. ಫಾರೆಸ್ಟ್ ಗ್ರೂಪ್ ಪ್ರವೇಶಕ್ಕೆ ಹೋಗೋಣ ಅಂತ. ಕಾಡು ಮನೆ ಗೃಹ ಪ್ರವೇಶ. ಬಂದಿಲ್ಲ ಆರಾಮ ಎಲ್ಲ. ಅವನು ಇವ್ರು ಗಟಾರ್ ಬಂದಿಲ್ಲ ಇಲ್ಲ ನೋಡಿಲ್ಲಿ ನಮ್ಮ ಕುಳ್ಳ ಹೆಂಗ್ ಬರ್ತೇನೆ. ಅಶ್ವಥ ಇಲ್ಲ ಅವನು ಬಾ ಆನಲ್ಲೇ ಏನಪ್ಪ ಆರಾಮ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಬಾಯ್ಸ್ ಎಲ್ಲ ಬಂದಾಯ್ತು. ಬಂದಾದ್ಮೇಲೆ ಫಾರೆಸ್ಟ್ ಒಳಗೆ ಕ್ರಿಕೆಟ್ ಆಡೋದಕ್ಕೆ ಹೋಗ್ತಿದೀವಿ. ಜಸ್ಟ್ ಕ್ರಿಕೆಟ್ ಅಂತ ಅಂದಿದ್ದು ಅಷ್ಟೇ. ನಮ್ಮ ಬ್ಯಾಚು, ನಮ್ಮ ಜೊತೆ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು, ಎಲ್ಲರೂ ಓಡ್ ಬಂದ್ಬಿಟ್ಟಿದ್ದಾರೆ. ಅಶೋಕ್ ಅವರು ಇವತ್ತು ಪ್ಲೇಯರ್ ಆಗಿ ಆಡ್ತಾರಂತೆ. ಹಿರಿಯ ಅಶೋಕ್, ನಮ್ಮ ಅಶೋಕ್ ಅವ್ರದ್ದು ಕ್ರಾಕ್ಸು ಯಾರೋ ಎತ್ಬಿಟ್ಟಿದ್ದಾರೆ, ಅದಕ್ಕೆ ಅವನಿಗೆ ಯಾವ ಇಂಟ್ರೆಸ್ಟ್ ಇಲ್ಲ, ಓಡೋಗ್ತಿದ್ದಾನೆ. ಅವರು ಕ್ರಿಕೆಟ್ ಆಡೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಫಸ್ಟ್ ನನ್ನ ಚಪ್ಪಲಿ ಎತ್ತಿರೋನು ಯಾರೋ ಅವನು ನೋಡ್ಕೊಂಡು ಆಮೇಲೆ ಕ್ರಿಕೆಟ್ ಆಡೋಣ ಅಂತ ಹೇಳ್ತಿದ್ದಾರೆ. ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಿದ್ದಾರೆ ಬಾಯ್ಸ್ ಎಲ್ಲ ರೆಡಿಯಾಗಿ ಏನೋ ಟಾಸ್ಕ್ ಆಗ್ತಿದ್ದಾರೆ. ನಾವು ಅಲ್ಲೇ ಜಾಯ್ನ್ ಆಗ್ತೀವಿ ಈಗ. ಗುಂಡೇನಹಳ್ಳಿ ಹುಡುಗ, ಆದ್ರೆ ಬೆಂಗಳೂರಿಂದ ಬಂದು ವಾಟ್ಸಪ್ ಬ್ರೋ ಅಂತಿದ್ದಾರೆ ಇವತ್ತು. ಸ್ವಲ್ಪ ಕಯಾಪಿಯ ಅಂತಿದ್ದಾರೆ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡಕ್ ಬಂದು. ನಮ್ ಬ್ಯಾಚ್ ವರ್ಸಸ್ ನನ್ನ ಫ್ರೆಂಡ್ಸ್ ಡಿಗ್ರಿನ ಅದು ಆಫೀಸ್ ಬ್ಯಾಚ್ ಬಂದಿದ್ದಾರೆ ಅವರು. ಎಸ್ ನಮ್ಮದೇ ಓಪನರ್ ಬಂದು ಪಚಿ ಅಂಡ್ ದಿಸ್ ಮ್ಯಾನ್ ಅಶೋಕ್ ಅವರು ಇಲ್ಲಿಗೆ ಬಂದ್ರು. ಅಂಪೈರಿಂಗ್ ಮಾಡೋದು ತಪ್ಪಲಿಲ್ಲ, ಇಲ್ಲಿಗೂ ಅಂಪೈರಿಂಗ್ ನಿಲ್ಸ್ಬಿಟ್ಟಿದ್ದಾರೆ. ಎಷ್ಟು ರನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದೇ ಟೋಟಲ್ ಸ್ಕೋರ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ? 4 ಓವರಿಗೆ 4 ಓವರಿಗೆ 6 ರನ್ ಹೊಡಿತೀರಾ? 4 ಓವರ್ ಆಡ್ತೀರಾ ಫಸ್ಟ್ ನೀವು ಓಪನಿಂಗ್ ಹೋಗಿ? ಓಕೆ, ಪ್ರದೀಪ್ ಅವ್ರು ಹೇಳಿದ್ದಾರೆ ಇದೇ ವ್ಲಾಗ್ ಅಲ್ಲಿ ಇರ್ತಾರೆ ನೆಕ್ಸ್ಟ್ ಔಟ್ ಗಿಟ್ ಆದ್ರೆ. ಅದೇ ಎಷ್ಟು ಸ್ಕೋರ್ ಹೊಡಿತೀರಾ ಹೇಳ್ಬೇಕು. 12 ಸ್ವಸ್ತಿಗ್ ಚಿಕಾರ ಅನ್ಕೊಂಡ್ಬಿಟ್ಟಿರಾ ನೀವು? ಸೊ ಇಲ್ಲಿ ಗಾಳಿ ಇರ್ಲಿ. ಸೊ ಅಭಿಯವ್ರು ಎಷ್ಟು ಸ್ಕೋರ್ ಮಾಡ್ತೀರಾ? ಎಷ್ಟು ಸ್ಕೋರ್ ಮಾಡ್ತೀರಾ ಓವರ್ ಒಂದು? ಖಂಡಿತವಾಗ್ಲೂ 2-4 ಇರುತ್ತೆ. 4 ಬೇಡ ಅಷ್ಟೇನಾ? ಇಂಟ್ರನ್ನ ಯಾಕಂದ್ರೆ 4 ಓವರ್ಗೆ ಎಷ್ಟು ಹೊಡಿಯಕಾಗತ್ತಪ್ಪ? ಏನೋ ಅಶೋಕ್ ಅವರೇ, ಏನೋ ನಿಮಗೂ ಕ್ರಾಕ್ಸ್ ಅವರಿಗೂ ಆಗ್ಬರಲ್ಲ. ಸೊ ಏನೋ ಮಾಡಂಗಿಲ್ಲ ನೋಡಿ. ಎಲ್ಲ ಇಲ್ಲೊಂದು ಸಮಸ್ಯೆ ಇದೆ. ಬಾಯ್ಸ್ ಎಲ್ಲರೂ ಕ್ರಿಕೆಟ್ ಆಡಿ ರಿಟರ್ನ್ ತೆರಳ್ತಾ ಇದ್ದಾರೆ ಗದ್ದೆ ಬಯಲಲ್ಲಿ. ಸಮಸ್ಯೆ ಇದೆ. ಏನ್ ಸಮಸ್ಯೆ?
ಕ್ರಾಕ್ಸ್ ಅಲ್ಲಿ ಸಮಸ್ಯೆ ಇದೆ. ಅದು ಸೈಜ್ ನೋಡ್ಬಿಟ್ಟು ಯಾರ ತುಂಬಾ ದೊಡ್ಡದಿದೆ ಅಂತ ಯಾರು ಎತ್ಕೊಂಡು ಹೋಗ್ಬಿಟ್ಟು ವಾಶ್ ಮಾಡ್ಕೊಂಡ್ ಬಂದಿದ್ಯಾ ಕ್ಲೀನ್ ಆಗಿ? ಹಾ ಫುಲ್ ಪಳ ಅಂತಿತ್ತು. ಸಮಸ್ಯೆ ಇರೋದು. ಸೊ ನಮ್ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡಿ ಎಲ್ಲರೂ ಟೆರೆಸ್ ಮೇಲೆ ಫುಲ್ ಏನೋ ಮ್ಯಾಚ್ 3 ಮ್ಯಾಚ್ ವಿನ್ ಆಗಿ ಹೆಂಗೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀವಿ ಹಂಗೆ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಇವತ್ತು ನಮ್ ಜೊತೆ ಇನ್ನೊಬ್ರು ಕ್ಯಾಂಡಿಡೇಟ್ ಬಂದಿದ್ದಾರೆ. ನಮ್ಮ ಗುಂಡೇನಹಳ್ಳಿ ರಾಕಿ ಬಾಯ್. ಬಟ್ ಈಗ ಅವರು ಬೆಂಗಳೂರು ಬಾಯ್ ಆಗಿದ್ದಾರೆ. ಗುಂಡೇನಹಳ್ಳಿ ಅಲ್ಲಂತೆ. ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದಾರೆ, ಟಯರ್ಡ್ ಆಗಿದ್ದಾರೆ ಮ್ಯಾಚ್ ಆಡಿ. ಮೊನ್ನೆ ಹೊರಗಡೆ ಹಾಕ್ಸಿರೋ ಚಪ್ರ ಬೆಳಿಗ್ಗೆ ಜನಗಳಿಗಾಯ್ತು, ಈಗ ನಮಗೆ ಈಗ ಪೂರ್ತಿ ನಮ್ದೇ ಎಂಟರ್ಟೈನ್ಮೆಂಟ್. ಫುಲ್ ಒಳ್ಳೆ ಡಿಜೆ ಗೀಜೆ ಹಾಕೊಂಡು ಸ್ವಲ್ಪ ಮಳೆ ಬರ್ತಿದೆ. ಹೋಟೆಲ್ಸ್ ಸುಮಾರು ದಿನಗಳ ನಂತರ ಇವತ್ತು ಮತ್ತೆ ಮಳೆ ಬರ್ತಾ ಇದೆ. ಮಳೆ ಜೊತೆ ಈ ವಾತಾವರಣ ಇದೆ. ಬಾಯ್ಸ್ ಎಲ್ಲ ಮೇಲೆ ಬಾಲ್ಕನಿಲಿದ್ದಾರೆ, ಎಲ್ಲರೂ ಬರ್ತಾರೆ ಈಗ ಕೆಳಗೆ. ಅಂಕಲಿಗೆ ಹೆಲ್ಪ್ ಮಾಡ್ರು. ಅಲ್ಲಿದೆ ಹಳೆ ಮನೆ, ಇದು ಇವರು ಹೊಸ ಮನೆ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಬಟ್ ಹೋಗೋ ಗಾಡಿ ಬಿಡ್ತಿರ್ತಾರಲ್ಲ ಇವರು ಮಲೆನಾಡಿನ ಮಳೆ ನೋಡ್ಕೊಂಡು ಹೋಗ್ರಿ ಅಂತೀರ ನಮಗೆ. ಅವ್ರು ಹೇಳಿದೆ ನಾವು ಮಲೆನಾಡಿ ಅಣ್ಣ, ಡಿಸ್ಟಿಕ್ ನಮ್ದು, ನೀವು ತಾಲೂಕಲ್ಲಿ ಇದೀರಾ ಅಂತ. ಇವನ್ನೇ ಮನೆ ಗೃಹ ಪ್ರವೇಶ. ಮುಂಚೆನೂ ಕಡಲಿದ್ದ, ಈಗಲೂ ಕಡಲೇ ಇದ್ದಾನೆ. ಸ್ವಲ್ಪ ಬಿಲ್ಡಿಂಗ್ ಬಂದಿದೆ ಅಷ್ಟೇ ಕಾಡಿಗೆ. ಒಂದು ವಿಚಿತ್ರ ನಗಾಡು ಅಂತ ಒಬ್ಬ ಗೆಳೆಯ ಇದ್ದಾನೆ ನಮ್ ಜೊತೆ. ಅವ್ನ ನಗುಗೆ ಫಿದಾಗ್ಬಿಡ್ತೀರ ಎಲ್ಲರೂ. ನೋಡಿ ಇಲ್ಲಿ ಇದ್ದಾನೆ ನೋಡಿ, ಸ್ಟಾಪೇ ಮಾಡಲ್ಲ ಅವ್ನು. ಒಂದ್ಸರಿ ಸ್ಟಾರ್ಟ್ ಮಾಡಿ ಈ ನಾಚಿಕೆ ಸಾಕು ಮನಸ್ಸು